ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಈಸಿಯಾಗಿ ಮನೆಗೆ ಯಾವ ರೀತಿ ನೀವು ಹೂ ಕಟ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಈಸಿ ಮೆಥಡ್ ತೋರಿಸ್ತೀನಿ. ಆಮೇಲೆ ಇವೆಲ್ಲನೂ ಕೂಡ ನಾನು ಗಾರ್ಡನ್ನಾಗೆ ಬೆಳೆದಿರೋಂಥದ್ದು. ಮಳೆ ಬರ್ಲಿಕ್ಕತ್ತಿದ್ದ ಸಲುವಾಗಿ ಗಾರ್ಡನ್ನಾಗ ಹೂಗಳು ಏನಿದಾವಲ್ಲ, ಮಗ್ಗಿಗಳು, ಅವು 3-4 ಗಂಟೆಗೆಲ್ಲ ಅರಳಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. 4-5 ಗಂಟೆಗೆಲ್ಲ 4 ಗಂಟೆಗೆ ಓಪನ್ ಆಗಿರುತ್ತೆ, ಇನ್ನು 5 ಗಂಟೆಗೆಲ್ಲ ಫುಲ್ಲು ಓಪನ್ ಆಗಿರುತ್ತೆ. ಸೊ ಇದು ನೋಡ್ಬೋದು ನೀವು ಎಷ್ಟು ಫ್ರೆಶ್ ಆಗಿದಾವೆ ಅಂತೇಳಿ ಹೂಗಳು. ಮಾರ್ಕೆಟ್ನಾಗ ನಾವು ತಂದಿದ್ದೆ ಆದರೆ ಗ್ರೀನ್ ಕಲರ್ ಕೆಮಿಕಲ್ ಹಾಕಿರ್ತಾರೆ ಇಲ್ಲಿ. ಆಮೇಲೆ ಈ ಕನಕಾಂಬರಿ ಹೂಗಳು ಅಷ್ಟೇ ನಾನು ಇವೆಲ್ಲ ಪಾಟಲ್ಲಿ ಬೆಳೆಸ್ಕೊಂಡಿನಿ. ಇದರಲ್ಲಿ ಈ ಯೆಲ್ಲೋ ಕನಕಾಂಬರನೂ ಇದೆ ಮತ್ತು ಈ ಮಾಮೂಲಿ ಕಲರ್ ಕನಕಾಂಬರನೂ ನನ್ನ ಹತ್ರ ಅದಾವೆ. ಆಮೇಲೆ ಅದೇ ರೀತಿ ಇವು ಪನ್ನೀರ್ ಎಲೆನೂ ಅಷ್ಟೇ ನಾನು ಪಾಟ್ನಾಗ ಗಿಡ ಹಾಕ್ಕೊಂಡಿನಿ. ನನಗೆ ಬೇಕಾದಾಗ ಒಂದು 4 ಫ್ರೆಶ್ ಎಲೆಗಳನ್ನ ತೊಗೊಂಡಿದ್ರಲ್ಲಿ ಕಟ್ತಾ ಬರ್ತೀನಂತ. ಸೊ ಬರೀ ಇದನ್ನು ಕಟ್ಟಕ್ಕೆ ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಸಣ್ಣ ದಾರ ತೊಗೊಂಡಿನಿ, ರೀಲ್ ದಾರ. ನೀವು ಬೇಕಾದರೆ ದಪ್ಪ ಬರುತ್ತಲ್ಲ ಅದನ್ನು ತೊಗೋಬೋದು. ಹೂ ಕಟ್ಲಿಕ್ಕೆ ಅಂತಲೇ ಒಂದು ದಾರ ಬರುತ್ತೆ, ಅದು ಈಸಿಲಿ ಕಟ್ಟಾಗುತ್ತೆ, ಅದನ್ನು ಬೇಕಾದರೆ ನೀವು ತೊಗೋಬೋದು. ಸೊ ಫಸ್ಟ್ ನಾನು ಸಿಂಗಲ್ ಎಳೆ ದಾರದಿಂದ ಹೆಂಗೆ ಕಟ್ಟೋದು ಅಂತೇಳಿ ತೋರಿಸ್ತೀನಿ. ಸಿಂಗಲ್ ಎಳೆ, ಇದನ್ನೇನು ಡಬಲ್ ಮಾಡ್ಕೊಳ್ಳೋದು, ಅಲ್ಲಿ ಇಲ್ಲಿ ಕಟ್ಟಿ ಇಟ್ಕೊಳ್ಳೋದು ಏನೂ ಬೇಕಾಗಿಲ್ಲ. ನಾನು ಈ ಥರ ಸಿಂಗಲ್ ದಾರನ ಹಿಡ್ಕೊಂಡೇನಿ. ಹಿಂಗೆ ತುದಿ ಇದೆ ಇಲ್ಲಿ, ಈ ತುದಿನ ಈ ರೀತಿ ಹಿಡ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀವು ಒಂದೊಂದು ಬೇಕಾದರೂ ಕಟ್ಬೋದು, 3 ಬೇಕಾದರೂ ಕಟ್ಬೋದು, ಈ ಥರನೂ ಕಟ್ಬೋದು. ಸ್ವಲ್ಪ ದಪ್ಪ ಬೇಕಂದರೆ 4 ಕಟ್ತಾರೆ, ಇನ್ನೂ ದಪ್ಪ ಬೇಕಂದರೆ 3 ಈ ಸೈಡ್ 3 ಈ ಸೈಡ್ 3 ಅಂದರೆ 6 ಹಾಕಿ ಕಟ್ಬೋದು. ಫಸ್ಟ್ ದಾರ ಐತಲ್ಲ ಫ್ರೆಂಡ್ಸ್, ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಸರಿ ನಾನು ನಿಮ್ಗೆ ತೋರಿಸೋದು ಮಾಡ್ತಾಯಿದ್ದೆ. ಫಸ್ಟ್ ದಾರ ಇರುತ್ತಲ್ಲ ಅದನ್ನು ಇಲ್ಲಿ ಒಂದು ಎಳೆನ ನೋಡಿರಿ, 1 2 3 4. ಆಮೇಲೆ ಇನ್ನೊಂದು ಕಟ್ಟಬೇಕಾದ್ರೆ ನಿಮ್ಗೊಂದು ಟಿಪ್ಸು ಏನಂದರೆ, ಮೊಗ್ಗಿದ್ರೆ ಕಟ್ಟಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವೆಲ್ಲ ಪಕ್ಕಳಿ ಅಡ್ಡ ಬರೋದಿಲ್ಲ. ಇಲ್ಲಿ ನೋಡ್ರಿ, ಈ ದಾರ ಏನಿಲ್ಲ, ಈ ದಾರ ನಾನು ಇಲ್ಲಿ ಕೆಳಗಡೆ ಈ ದಾರದ ಮೇಲೆ ಹೂವನ್ನ ಜೋಡಿಸ್ಕೊಂಡಿನಿ. ಈ ತೆಳಗಿನ ದಾರನ ತೊಗೊಂಡು ಒಂದು ರೌಂಡು ಸುತ್ಕೊಳ್ಳೋದು ತೆಳಗಿನ ಸೈಡು, ಇನ್ನೊಂದು ರೌಂಡು ಹಿಂಗೆ ಟ್ವಿಸ್ಟ್ ಮಾಡಿ ಈ ಬರಳಲ್ಲಿ, ಈ ಮಧ್ಯದ ಬರಳಲ್ಲಿ ಇದನ್ನೇ ಒಂದು ಹಿಡ್ಕೊತೀನಿ ನಾನಿಲ್ಲಿ. ಇದನ್ನು ಇನ್ನೊಂದು ಸತಿ ಟ್ವಿಸ್ಟ್ ಮಾಡಿ ಹಿಂಗೆ ಹಾಕ್ಬಿಡೋದು. ಎಷ್ಟು ಟೈಟಾಗಿರುತ್ತೆ ಅಂದರೆ ಯಾರು ಬಂದರೂ ಬಿಚ್ಚಕ್ಕಾಗಲ್ಲ. ಇದನ್ನು ಕಟ್ ಮಾಡಿ ತೆಗಿಬೇಕು ನೀವು. ಇಲ್ಲಿ ನೋಡ್ರಿ, ಸೇಮ್ ಹಾಗೆ ಇದೆಲ್ಲ ಇಲ್ಲಿ ಮೇಲೆ ಹಾಕೋ ತೋರಿಸ್ತೀನಿ. ಒಂದು ಸತಿ ಹಿಂಗೆ ಕೆಳಗೆ ಹಾಕಿದ್ವಿ, ಇನ್ನೊಂದು ಸತಿ ಇಲ್ಲಿ ಈ 3 ಬರಳಿಂದ ಇದಕ್ಕೆ ನಾನು ಈ ಕೆಳಗಿಂದ ಹಿಂಗೆ ಮೇಲೆ ತೊಗೊಂಡು ಈ ಮಧ್ಯದ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸಿ ಹಿಂಗೆ ಹಾಕ್ತೀನಿ ಅಷ್ಟೆ. ಇನ್ನೊಂದು ಸತಿ ತೋರಿಸ್ತೀನಿ ನೋಡ್ರಿ. ಇದನ್ನು ಒಂದು ಸತಿ ಹಿಂಗೆ ಕೆಳಗೆ ತೊಗೊಳ್ಳೋದು, 3 ಬೆರಳಲ್ಲಿ ಇದನ್ನು ರೌಂಡ್ ಮಾಡಿ ಟ್ವಿಸ್ಟ್ ಮಾಡಿ ಈ ಬೆರಳಿನ ಇನ್ನೊಂದು ಕೈದು ಮಧ್ಯದ ಬೆರಳಿನಲ್ಲಿ ಈ ಒಂದು ಥ್ರೆಡನ್ನು ಹಿಡ್ಕೊಂಡು ಇದೇನು ನಮಗೆ ಒಂದು ರೌಂಡ್ ಥರ ಸಿಕ್ಕಿರುತ್ತಲ್ಲ ಅದನ್ನು ಟ್ವಿಸ್ಟ್ ಮಾಡಿ ಇದ್ರೊಳಗೆ ಹಿಂಗೆ ಹಾಕೊಳ್ಳೋದು. ಸ್ಲೋ ಆಗಿ ತೋರಿಸ್ಲಿಕ್ಕೆ ನಿಮ್ಮ ಸಲುವಾಗಿಯೇ ನಾನು ಹಿಂಗೆ 3 ಇಟ್ಕೊತೀನಿ, ಇಲ್ಲಾಂದರೆ 4 ಇಟ್ಕೊಂಡಿರ್ತೀನಿ. ದೇವ್ರ ಪೂಜೆಗೆ ಏನಾದ್ರು ಬೇಕಾದಾಗ ಹೂವು ಕಮ್ಮಿ ಇದ್ದಾಗ ಸ್ವಲ್ಪ ಉದ್ದ ಆಗಲಿ ಅನ್ನೋದಕ್ಕೆ ಹಂಗೆ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇದನ್ನು ಹಿಂದಿನ ಒಂದು ತೊಗೊಳ್ಳೋದು, 3 ಬಳ್ಳಿಯಿಂದ ತಿರುಗಿಸೋದು, ಈ ಮಧ್ಯದ ಬೆರಳಿಗೆ ಹಿಡ್ಕೊಳ್ಳೋದು, ಇದ್ರ ಮೇಲಿಂದ ಹಾಕೋದು, ಅದ್ರೊಳಗೆ ಅದನ್ನು ಸಿಗಾಕೊಳ್ಳೋದು. ಸೊ ಅದೇ ರೀತಿ ನಾನೀಗ ಈ 3 ಹೂವು ಇಡ್ತೀನಿ ನೋಡ್ರಿ. 3 ಹೂವು ಇಟ್ಟು ತೋರಿಸ್ಲಿಕ್ಕತ್ತೀನಿ. ಹಿಂದೆ ತೆಳಗಿಂದ ಒಂದು ರೌಂಡ್ ಮಾಡ್ಕೊಳ್ಳೋದು, 3 ಬರಳ ಹಿಡ್ಕೊಳ್ಳೋದು, ಮಧ್ಯದ ಬರಳ ಹಿಡ್ಕೊಳ್ಳೋದು, ಹಿಂಗೆ ರೌಂಡ್ ಹಾಕೋದು. ಈಸಿ ಮೆಥಡ್ ಇದು. ಮತ್ತು ಹಿಂಗೆ ಸೇಮ್ ಹಿಂದಿನ ತೆಳಗಿಂದ ಹಾಕ್ಕೊಳ್ಳೋದು, ಟ್ವಿಸ್ಟ್ ಮಾಡೋದು, ತಿರುಗಿಸೋದು. ಇದನ್ನೇ ಫಾಸ್ಟಾಗಿ ಮಾಡ್ತೀನಿ ನಾನು. ಒಂದು 3 ಇದಾದಮೇಲೆ ಒಂದು ಮಲ್ಲಿಗೆ ಹೂವು ಹಾಕಿ, ಇದು ಕನಕಾಂಬರ ಹೂವು ಹಾಕಿನಿ. ಅದಾದಮೇಲೆ ತಿರ್ಗಾ 2 ಮಲ್ಲಿಗೆ ಹೂವು ಹಾಕ್ಕೊಂಡಿನಿ ನೋಡಿರಿ. ಅದಾದಮೇಲೆ ಈ ಪನ್ನೀರೆಲ್ಲ ತೊಗೊತೀನಿ. ಪನ್ನೀರೆಲ್ಲ ಸ್ವಲ್ಪ ಇರೋದ್ರಿಂದ ನಾನು ಸ್ವಲ್ಪ ದೂರನೇ ಹಾಕ್ಕೊತೀನಿ, ಇಲ್ಲಾಂದರೆ ತೆಳ್ಳಗೆ ಬೇಕಾದ್ರೆ ಹಾಕ್ಕೋಬೋದು. ಸೇಮ್ ಪನ್ನೀರೆಲೆಗೂ ಕಟ್ಟೋಕ್ಕೂ ತೆಳಗಿಂದ ತಿರುಗಿಸೋದು, 3 ಬರಳಿಂದ ರೌಂಡ್ ಮಾಡೋದು, ಹೆಬ್ಬೆರಳಲ್ಲಿ ಮಧ್ಯದ ಬೆರಳಲ್ಲಿ ಹಿಡಿಯೋದು, ಹಿಂಗಾಗಿ ಎಳೆಯೋದು ಅಷ್ಟೇ. ನೋಡಿರಿ, ಇದನ್ನು ಫಾಸ್ಟಾಗಿ ಮಾಡ್ಕೊಂಡು ಹೋಗೋದು.
ಆರಾಮಾಗಿ ಕಟ್ಬೋದು. ಈ ರೀತಿ ಕಟ್ಟಿದರೆ ನೀವು ಒಂದೊಂದು ಕೆ ಜಿ 1 ಅವರಲ್ಲಿ ಕಟ್ಬೋದು. 1 ಕೆ ಜಿ ಹೂವು ನೋಡಿರಿ. ಮತ್ತು 3 ಹಾಕ್ಕೊತೀನಿ. 3 ಸರಿ ಈ ಮಲ್ಲಿಗೆ ಹೂವು ಕಟ್ಕೊಂಡು ಮತ್ತೊಂದು ಸತಿ ಈ ಕನಕಾಂಬ್ರ ಹಾಕ್ಕೋತೀನಿ. ಕನಕಾಂಬ್ರದ ಎಲೆ ಭಾಳ ಇಷ್ಟು ದೊಡ್ಡ ದೊಡ್ಡ ಇದ್ದಿದ್ದು ಹೂವಿಂದ ದಳಗಳು, ಹಾಗಾಗಿ ನಾನು 2 ಅಥವಾ 3 ಇಟ್ಕೊಂಡ್ರೆ ಸಾಕಂತ ಹೇಳಿ ಇಟ್ಕೊಂಡು. ಇಲ್ಲಾಂದರೆ ಬರೀ ಕನಕಾಂಬ್ರ ಕಾಣ್ತಂದರೆ ವೈಟ್ ಕಾಣಿಸಲ್ಲ ಅಕ್ಕಪಕ್ಕದ್ದು. ಹಿಂದಿನ ಹಾಕೋದು, ರೌಂಡ್ ಮಾಡೋದು, ತಿರುಗಿಸು. ಸೊ ಮತ್ತೆ 2 ಮಾಡ್ಕೊತೀನಿ. 2 ಮಾಡಿಕೊಂಡು ಮತ್ತು ಪನ್ನೀರೆಲೆ ಕಮ್ಮಿ ಇದ್ದರೆ ಇದು ಜಸ್ಟ್ ಇವೆರಡೇ ಹಿಂಗೆ ತಗೊಂಡು ಹಾಕೋಬೋದು. ಇದನ್ನು ನಾವು ಕೈಯಲ್ಲಿ ಹಿಂಗನ ಜೋಡಿಸ್ಕೊಂತ ಹಿಂಗೆ ಇಟ್ಕೋಬೋದು. ಇಲ್ಲಿ ಇಲ್ಲಾಂದರೆ ಕೆಳಗಡೆನೂ ಬಿಡ್ಬೋದು. ಒಂದು 2 ಮತ್ತು 3 ಹಾಕ್ಕೊಂಡು ಮತ್ತು ಕನಕಾಂಬ್ರ ನೋಡಿರಿ. ಇವು ಯಾಕೆ ಹಿಂಗೆ ಬಂದವಂದರೆ ತುದಿಗೆ ನಾನು ಕಟ್ಟಬೇಕಾದ್ರೆ ಇಲ್ಲಿ ತುದಿಗೆ ಕಟ್ಬಿಟ್ಟಿನಿ, ಸ್ವಲ್ಪ ಮಧ್ಯದಲ್ಲಿ ಕಟ್ಟಿಲ್ಲ, ಅದಕ್ಕೆ ಅದು ಹೊರಗೆ ಬಂದಂಗೆ ಅನ್ನಿಸ್ತದೆ. ಇಲ್ಲಿ ನೋಡಿರಿ, ಇದು ಏನಾದರೂ ಬಿಚ್ಚಂಗಿಲ್ಲ. ಎಷ್ಟು ಟೈಟಾಗಿಲ್ಲಿ ಟೈ ಆಗ್ಯದ ಅಂತ ನೀವು ನೋಡ್ಬೋದು. ಟೈಟ್ ಆಗಿದೆ ನೋಡ್ರಿ ಒಂದು. ಇದು ಹತ್ತಿರ ದೂರ ನೀವು ಎಷ್ಟು ಟೈಟಾಗಿ ಹಿಡ್ಕೋತೀರೋ ಅಷ್ಟು ದೂರ ಹತ್ತಿರ ಅದು ಬರ್ಲಿಕ್ಕೆ ಹೋಗ್ತದೆ. ಇದು ಕನಕಾಂಬ್ರಿ ಹೂವು ಆಯ್ತಲ್ಲ. ಮತ್ತು ಈಗ ನಾನು ಮಲ್ಲಿಗೆ ಹೂವು ಹಾಕ್ಕೊತೀನಿ. ಹತ್ತಿರ ಬೇಕಂದರೆ ಹಿಂಗೆ ಸನ್ನಿ ಸರಿಸ್ಕೋಬೇಕಷ್ಟೇ ಇದು. ಮತ್ತು ಇವಾಗ ಒಂದು ಪನ್ನೀರಲ್ಲಿ ಹಾಕ್ಕೊತೀನಿ ನೋಡ್ರಿ. ಸೊ ಇದೇ ಥರ ಕರೆಕ್ಟ್ ನಡುವಾಗಿ ಇಟ್ಕೊಂಡ್ರೆ ಹೂ ಬರಲ್ಲ. ತುದಿಗೆ ಬಂದರೆ ಇವನು ಕರೆಕ್ಟಾಗಿ ಇಲ್ಲಿ ಹಿಡ್ಕೊಂಡು ಇಲ್ಲಿ ನೋಡ್ರಿ ಕರೆಕ್ಟಾಗಿ ಅದು ನಡುವ ದಾರ ಬರಂಗೆ ಹಿಂಗೆ ಕರೆಕ್ಟಾಗಿ ಹಿಡ್ಕೊಂಡು ಬಂದರೆ ಕರೆಕ್ಟಾಗಿ ನಡುವು ಬರ್ತದೆ. ಸ್ವಲ್ಪ ನಾನು ದೂರ ಇಟ್ಟಿದ್ದೆ ಅವಾಗ. ಸೊ ಮತ್ತೆ 2 ಸರಿ ಆಯಿತು. ಮತ್ತು ನಾನೀಗ ಕನಕಾಂಬ್ರ ಇಟ್ಕೊತೀನಿ ನೋಡಿರಿ. 4 ಇಟ್ಟರೆ ಇಷ್ಟು ದಪ್ಪ ಬರ್ತದೆ. ಸೊ ಅದಕ್ಕೆ ನಾನು ಈ ಸರ್ಕಲ್ಲು ದೊಡ್ಡದು ಸಣ್ಣದು ಮಾಡ್ಬೋದು. ನಿಮಗೆ ತೋರಿಸ್ತೀನಿ. ಮೊಗ್ಗಿ ಇದ್ದರೆ ಸಣ್ಣದು ಮಾಡ್ಕೋಬೋದು. ಇಲ್ಲಿ ಇದನ್ನು ಟ್ವಿಸ್ಟ್ ಮಾಡಿ ಇಷ್ಟೇ ಸಣ್ಣದು ಮಾಡ್ಕೊಂಡ್ರೆ ಸಾಕು. ಹೂ ಇದ್ದಾಗ ಸ್ವಲ್ಪ ಇದು ಕೈನ ಇಷ್ಟು ಅಗಲ ಮಾಡಿಕೊಂಡು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು. ಅಂದರೆ ಇಲ್ಲಿ ಹೂ ಚೆನ್ನಾಗಿ ಅದ್ರೊಳಗೆ ಬರಬೇಕು ಅಂದರೆ ನೀವು ಆ ಸೈಜಿಗೆ ನೋಡಿಕೊಂಡು ದೊಡ್ಡದು ಸಣ್ಣದು ಮಾಡ್ಕೋಬೋದು. ಸೊ ಇದು ನನ್ನ ಗಿಡದಾಗ ಬೆಳೆದಿದ್ದು ನೋಡ್ಬೋದು ನೀವು ಎಷ್ಟು ಉದ್ದ ಮಲ್ಲಿಗೆ ಇದು ಬರ್ಲಿಕ್ಕತ್ತದ ಅಂಥೇಳಿ ಮೊಳ ಹೂವಿಂದು. ಸೊ ನೋಡಿರಿ ಇದೇ ಥರ ಇಷ್ಟು ನಾನು ಕಟ್ತೀನಿ ಈಗ. ಸೊ ನೋಡಿರಿ ಇದು ಫ್ರೆಂಡ್ಸ್ ನಾನು ಕಟ್ಟೀನಿ. ಸೊ ಇದನ್ನು ಕಟ್ಟಿದ್ಮ್ಯಾಗ ಒಂದು ಸ್ವಲ್ಪ ಹಿಂಗೆ ಎಳೆದು ಬಂದರೆ ಇನ್ನೂ ಉದ್ದ ಇದು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಟೈಟ್ನೂ ಆಗುತ್ತೆ ಅಷ್ಟೇ. ಇದು ಟೈಟಾಗಿ ಆಗುತ್ತೆ ನೋಡ್ಬೋದು ನೀವು. ಸೊ ಇದಿಷ್ಟು ಹೂವು ನನ್ನ ಗಾರ್ಡನ್ನಲ್ಲಿ ಆಗಿದೆ. ಲಾಸ್ಟಿಗೆ ಮಿಕ್ಕಿತ್ತಲ್ಲ ಇಷ್ಟು ಗಣೇಶ ಗಿಡಕ್ಕಂತೆ ಗಣೇಶನ ತಲೆ ಮೇಲೆ ಇಟ್ಟರೆ ಆಯಿತು ಅಂಥೇಳಿ ಇದನ್ನು ನಾನು ಕಟ್ಕೊಂಡಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮ ಗಾರ್ಡನ್ನಲ್ಲಿ ಬಿಟ್ಟಿರೋಂಥ ಹೂಗಳು. ಮೊಳ ನೋಡಿರಿ, ಫ್ರೆಶ್ನೆಸ್ಸು, ನಾವು ಕಟ್ಟಿದ್ದು ಬೆಳೆದಿದ್ದು ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ. ನೋಡಿರಿ
ಪೂಜೆಗೆ ಹೂವು ರೆಡಿ.